ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕೊನೆ ಒಂದು 3 ಬೆಂಡ್ ಮಾತ್ರ ಯಪ್ಪ. ಬಟ್ ಒಂದೇ ಹತ್ರ ಕಾಲಿಟ್ಟಿದ್ದು ಬೆಸ್ಟ್ ಮಗ್ನೆ. ಮಣ್ಣು ತುಂಬಾ ಇದಿದೆ, ಲೈಕ್ ಲೂಸ್ ಮಣ್ಣು ಇರೋದ್ರಿಂದ ಹಿಂದ್ಗಡೆ ವೀಲ್ ತಿರುಗುತ್ತೆ. ಸೊ ಮಣ್ಣು ಗಟ್ಟಿ ಇದ್ರೆ ಆರಾಮಾಗಿ ಹತ್ತಿಸ್ಕೊಂಡ್ ಬರ್ಬೋದು. ಸೊ ಅಲ್ಲಲ್ಲಿ ನೀರು ಹೋಗೋದಕ್ಕೆ ರೋಡ್ಗೆ ಕ್ರಾಸ್ ಆಗಿ ಅಗದಿದಾರಲ್ಲ, ಸೊ ಅದೊಂದು ಮೈನಸ್ ಪಾಯಿಂಟ್ ಆಯ್ತು ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲ ಸೂಪರ್. ವ್ಯೂ ತುಂಬಾ ಸೂಪರ್ ಆಗಿದೆ. ಪ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದೆ ಮೇನ್ ದೇವ್ರ ಗುಡಿ ಇದೆ. ಶ್ರೀ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇರುವಂತ ದೇವಸ್ಥಾನ ಇದು. ಸೊ ತುಂಬಾ ತಣ್ಣಗಿದೆ, ಬಟ್ಟೆ ಹಾಕಿದ್ದಾರೆ. ಸ್ವಾಮಿ ದರ್ಶನ ಮಾಡ್ಬೋದಾ? ಸೊ ಹಳೆ ಕಾಲದ ದೇವಸ್ಥಾನ ನೋಡಿ. ಓ ಶಟ್. ಪೀಸ್ಫುಲ್ ಆಗಿದೆ. ಇದು ದೇವಸ್ಥಾನ ಹಿಂದ್ಗಡೆ. ಇಲ್ಲಿ ಕೆತ್ತಿದ್ದಾರೆ. ಪೇಂಟ್ ಸುಣ್ಣ ಹೊಡೆದಿರೋದ್ರಿಂದ ಅಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಕೆಲಸಗಳು ನಡೀತಾ ಇದಾವೆ ನೋಡಿ. ಇಲ್ಲಿ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ. ಹೇಗಿದೆ ಸೀನು? ಇಲ್ಲಿ ಪ್ರಸಾದ ಮಾಡೋದಕ್ಕೆ ಒಲೆ ಗಿಲೆ ಎಲ್ಲ ಮಾಡಿಕೊಂಡಿದ್ದಾರೆ ನೋಡಿ. ಅಲ್ಲಿ ನೋಡಿ, ಯಾರು ಗೊತ್ತಾ? ಕಾಣಿಸ್ತಾ ಇದಾರ ಯಾರು ಅಂತ? ಅಪ್ಪು ಬಾಸ್. ಇರಿ, ಇನ್ನು ಹತ್ರ ಹೋಗ್ತೀನಿ. ಫಸ್ಟ್ ಇಲ್ಲಿ ದೇವ್ರು, ಇಲ್ಲಿ ನಮ್ಮ ಬಸವಣ್ಣವ್ರು ಇದ್ದಾರೆ. ಕಾಣಿಸುತ್ತೆ ಬಸವಣ್ಣ ಸ್ವಾಮಿ ಟೆಂಪಲ್. ಗಂಗಾಧರೇಶ್ವರ ಸ್ವಾಮಿ. ನೋಡಿ ಇಲ್ಲಿ ಅಪ್ಪು.
ಅಪ್ಪು ಸರ್ ನಗುನೇ ಚಂದ ಅಲ್ವಾ. ಅದ್ ಮುಂದೆ ಇದು ಬಸವಣ್ಣ ದೇವಸ್ಥಾನ, ಇದು ಒರಿಜಿನಲ್ ದೇವಸ್ಥಾನ. ಸೊ ಇಲ್ಲೇನೋ ಕಟ್ತಾ ಇದ್ದಾರೆ. ಶೂ ತೆಗೆದಿಟ್ಟಿದ್ದೀನಿ. ಇಲ್ಲಿ ನಮ್ಮ ಪಯಣಿಗವರು. ಹೇಗೆ ಅನಿಸ್ತಾ ಇದೆ ಪಯಣಿಗವ್ರೆ? ಗಣ ಸೂಪರ್ ಆಗಿದೆ ಮಚ್ಚ. ಹೇಗಿದೆ ನೋಡಿ, ಸೂಪರ್ ಆಗಿದೆ. ಕ್ಯಾಮ್ರಾ ಇರ್ಬೇಕಾಗಿತ್ತು ಚೆನ್ನಾಗಿರೋದು. ಹಾ ನೋಡಿ, ಇದೇನು ಕೆರೆನ ರಿವರ್ ಏನು ಒಂದು ಗೊತ್ತಾಗ್ತಾ ಇಲ್ಲ. ಫುಲ್ಲು ಸ್ವರ್ಗ ಸ್ವರ್ಗ. ನೋಡಿದ್ರು ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡಿ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಒಂದು ನದಿ ತರ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ ಮಾತ್ರ. ಹೇಗಿದೆ ನೋಡಿ. ಮೊಬೈಲು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಕಾಣಿಸ್ತಾ ಇದೆ ಹಿಂದೆ ನದಿ ಏನೋ ಇದ್ದಂಗಿದೆ. ಓ, ಸೆಲ್ಫಿ ತಗೋಬೇಕಾದ್ರೆ ಹುಷಾರಾಗಿರ್ಬೇಕು. ಪೂಜೆ ಟೈಮಿಗೆ ಬಂದಿದ್ರೆ ದರ್ಶನ ಆಗ್ತಾ ಇತ್ತು ದೇವ್ರದು. ಈಗ ಬಟ್ಟೆ ಎಲ್ಲ ಡೋರ್ಗೆ ಸುತ್ತಿರೋದ್ರಿಂದ, ಅಡ್ಡ ಹಾಕಿರೋದ್ರಿಂದ ಆಗ್ತಾ ಇಲ್ಲ. ಕ್ಲೋಸ್ ಮಾಡಿದ್ದಾರೆ ಡೋರ್. ಈ ಗಂಗಾಧರೇಶ್ವರ ಗುಡಿ ಸ್ವಾಮಿ ಬೆಟ್ಟದಲ್ಲಿ ವಿಶೇಷತೆ ಏನಂದ್ರೆ, ಇಲ್ಲಿ ಸನ್ ರೈಸ್ ಮತ್ತೆ ಸನ್ಸೆಟ್ ನೋಡೋದಕ್ಕೆ ತುಂಬಾ ಒಳ್ಳೆ ಸ್ಥಳ ಇದು. ಸೊ ಸನ್ ರೈಸ್ ಅಥವಾ ಸನ್ಸೆಟ್ ತುಂಬಾ ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಾಣುತ್ತೆ. ಇದು ಬೆಂಗಳೂರಿಂದ 53 ಕಿಲೋಮೀಟರು, ಸಾರಿ HSR ಇಂದ 53 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಜಿಗಣಿ ಆರೋಹಳ್ಳಿ ರೋಡಲ್ಲಿ ಬಂದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಐ ಥಿಂಕ್ ಈ ರೈಡ್ ನ ಮುಗಿಸೋಂತ ಸಮಯ ಇದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ನನಗೆ ಸ್ವಲ್ಪ ಪ್ರೋತ್ಸಾಹ ನೀಡ್ತಾ ಇರಿ. ಬಾಯ್.